ಈಗ ಮುಂದಿನ ಮುಖ್ಯಮಂತ್ರಿ ಲಿಸ್ಟ್ ಅಲ್ಲಿ ತಮ್ಮ ಹೆಸರು ಕೂಡ ಇತ್ತು. ಇಲ್ಲ ನಾವು ಇಲ್ಲ ಇಲ್ಲ ನಾವು 28ರಲ್ಲಿ ಯಾವಾಗ ನೋಡೋಣ. ಈಗ ಇದು ಜಗಳ ಇರೋದು 28 ಒಳಗಡೆ ಇದು ಹೊರಗಡೆದಲ್ಲ. ನಾವು ಹೊರಗಡೆ ಇದ್ದೀನಿ. ಅವಾಗ ನೋಡೋಣ. ಈಗ ಯಾಕೆ ನಮ್ಮದು ಯಾರೇ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್ ಡೆಲ್ಲಿಲಿ. ಅದು ಚೆಕ್ ಸಿಕ್ಕ ಮ್ಯಾಗೆ ಯಾರು ಕೊಡೋ ಪ್ರಶ್ನೆ ಅಲ್ಲ. ಚೆಕ್ ಅವ್ರು ಕೊಟ್ಟಿದ ಮ್ಯಾಗೆ ಅವರಲ್ಲಿ ದಾಖಲೆ ಇದೆ ಇಡಿಯಲ್ಲಿ. ಆಧಾರಿತವಾಗಿ ಅವ್ರು ಯಾರ ಜೋಡಿ ವ್ಯವಹಾರ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನೂ ಎನ್ಕ್ವೈರಿ ಮಾಡೋರು ಇಡಿ ಅವರು. ಅವ್ರು ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ, ಯಾರು ಟಿಕೆಟ್ ತೆಗಿಸ್ಕೊಟ್ಟಾರೆ, ಹೋಟೆಲ್ ಬುಕ್ಕಿಂಗ್ ಮಾಡ್ಯಾರೆ, ಯಾರು ಅವರಿಗೆ ಒಳಗಡೆಯಿಂದ ಕರ್ಕೊಂಬಂದು ಹೊರಗೆ ಬಿಟ್ಟರು, ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟು ಕರೆಸ್ತಾರೆ. ಕೆಲವೊಂದು ರೇಡ್ ಮಾಡ್ತಾರೆ. ಅವ್ರು ಮಾಡೇ ಮಾಡ್ತಾರೆ. ಅದರಲ್ಲಿ ಏನು ನಾವು ಹೇಳಿಕ್ಕಾಗ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅದು ಅವರು ರೈಟ್ಸ್, ಅದು ಹಕ್ಕು, ಅದು ಇಡಿ ಅವರು. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನು ಇಡಿ ಅವರು ಪರಿಗಣನೆಗೆ ತೆಗೆದುಕೊಂಡ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ. ಯಾಕಂದ್ರೆ ಇದು ಪರಮೇಶ್ವರ್ ಅವರು ನನ್ನ ಹತ್ರ ಈ ತರ ಹೇಳಿದ್ದಾರೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಇಡಿ ಏನಾದ್ರು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಪರಿಗಣಿಸುತ್ತೆ ಸರ್? ಅದು ಗೊತ್ತಿಲ್ಲ. ಅದು ಅವ್ರು ನೀನು ಅವ್ರು ಕರಿಬೇಕಲ್ಲ, ಕರೆದು ಕೇಳಿದಾಗ ಅದು ಗೊತ್ತಾಗುತ್ತೆ ನಮಗೆ. ಅವ್ರು ಕರೆಸ್ತಾರೆ ಬಿಟ್ಟರೆ ಅವ್ರಿಗೆ ಬಿಟ್ಟದಿಲ್ಲ. ಜಾತಿ ಗಂಟೆ ಅದೇನೋ ಸುತ್ತಾಗ್ತಾ ಇದೆ ಹಂಗೆ ಎಲ್ಲ ಕಡೆ. ಹಂಗೆ ಯಾವಾಗ ಮಾಡ್ಲಿಕ್ಕೆ ಬದ್ಧ ಇದೆ ಸರ್ಕಾರ. ಆದರೆ ಎಲ್ಲ ಆಗು ಹೋಗೋಣ ಅಂತ ಹೇಳಿದ್ದೀವಿ ನಾವು. ಯಾರಿಗೂ ಡ್ಯಾಮೇಜ್ ಆಗಬಾರ್ದು, ಆಗು ಹೋಗು ಚರ್ಚೆ ಮಾಡಬೇಕು. ಏನಂತ ಅರ್ಜೆಂಟ್ ಏನಿಲ್ಲ. ಸೊ ಯಾರಿಗೂ ತೊಂದರೆ ಆಗ್ದಂಗೆ ಮಾಡೋದು ನಾವು CM ಹೇಳಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲರ ಜೊತೆ ಮಾತುಕತೆ ನಡೆಸಿದ್ದಾರೆ. ಮಾಡೋ ಹಾಗೆ ಯಾರಿಗೂ ತೊಂದರೆ ಆಗಬಾರ್ದು ಯಾವುದೇ ಸಮುದಾಯಕ್ಕೆ ಅಂತ ಹೇಳಿದ್ದೀವಿ. ಆ ನಿಟ್ಟಿನಲ್ಲಿ ಮಾಡಲಿ. ಇಲ್ಲ ರೀ, ಅದಕ್ಕದಕ್ಕೆ ಏನು ಸಂಬಂಧ. ಅದು ಬೇರೆ, ನಮ್ದು ಬೇರೆ. ಹಾಂ ಹೇಳಿದ್ದೆ ನಾನು. ಮತ್ತು ನಾನು ಹೇಳಿದ್ದೆ ನನಗೆ ಭಾಳ ಮಂದಿ ವಿರೋಧ ಮಾಡ್ರೆ 1 ವರ್ಷ ಯಾಕಂತ. ನಾವು 3 ತಿಂಗಳು 6 ತಿಂಗಳು 1 ವರ್ಷ ಅಂತ ಹೇಳಿದ್ದೆ. ಈಗ ಹೆಚ್ಚು ಕಮ್ಮಿ 3 ತಿಂಗಳು ಸಮೀಪ ಬಂತೀಗ. ಹಾಂ ಗಂಭೀರತನೇ ಕಳ್ಕೊಂಡಂಗೆ ಆಯ್ತಲ್ಲ ಸರ್. ಕ್ಯಾಬಿನೆಟ್ ಕರ್ತೀರಿ, ಮುಂದಕ್ಕೆ ಹಾಕ್ತೀರಿ, ಕೆಲವರು ಲಿಖಿತವಾಗಿ ಕೊಡಿ ಅಂದ್ರೆ ಇನ್ನು ಯಾರು ಕೊಡಕ್ಕೆ ರೆಡಿ ಇಲ್ಲ. CM ಡೈರೆಕ್ಷನ್ ಕೊಟ್ಟರು ಕೂಡ ಮಿನಿಸ್ಟರ್ ಕೊಡದೆ ವಿಚಾರ ಗಂಭೀರತನೇ ಕಳ್ಕೊಂಡು ಕಷ್ಟ ಆಗಿದೆ ಸರ್ ಕ್ಯಾಬಿನೆಟ್ ಅಲ್ಲಿ. ಇಲ್ಲ, ಕೆಲವರು ಅವ್ರ ಅಭಿಪ್ರಾಯ ಹೇಳ್ತಿದ್ದಾರೆ. ಸಮುದಾಯಗಳು ಈ ರೀತಿಯ ಅವ್ರದ್ದು ಅಬ್ಜೆಕ್ಷನ್ ಇದೆ ಅಂತ. ಅವರು CM ಆಯ್ತು ಎಲ್ಲರೂ ಜೊತೆ ಚರ್ಚೆ ಮಾಡಿ ಡಿಸಿಷನ್ ತೊಗೊಳೋದು ಹೇಳಿದ್ದಾರೆ. ನಾವು ಅದನ್ನೇ ಹೇಳಿದ್ದೀವಿ, ಯಾರಿಗೆ ಆಗಬಾರ್ದು, ಅನುಕೂಲ ಆಗಬಾರ್ದು. ಚರ್ಚೆ ಮಾಡಲಿ. ಏನು ಅದ್ರಾಗ ಏನಂತದ ಮಾಡಬೇಕು, ಬೇಗ ಮಾಡಬೇಕು ಅಷ್ಟೇ. ಆದರೆ ಎಲ್ಲರನ್ನೂ ಅಭಿಪ್ರಾಯ ತೊಗೊಂಡು ಮಾಡಲಿ. ಇಲ್ಲ ಈಗ ಮಾಡೋದು ಎದಕ್ಕೆ ಮಾಡಬೇಕು? ಏನು ರೀ, ಅದಕ್ಕೆ ನ್ಯಾಯಾಲಯ ಇದೆ, ಕಾನೂನಿದೆ, ಅಲ್ಲಿ ಹೋರಾಟ ಮಾಡಬೇಕು. ಈಗ ಇಲ್ಲಿ ಹೋರಾಟ ಮಾಡಿ ಏನು ನಮಗೇನು ಸಿಗೋದಾರ? ಏನು ಸಿಗೋಲ್ಲ. ಕಾನೂನು ರೀತಿ ಹೋರಾಟ ಮಾಡಬೇಕು ಅಷ್ಟೇ. ಅಲ್ಲಿ ಕಾನೂನು ರೀತಿ ಅವ್ರು ಮಾಡ್ತಿದ್ದಾರೆ, ಕಾನೂನು ರೀತಿ ಹೋರಾಟ ಮಾಡಬೇಕು ಅಷ್ಟೇ. CM ಇಲ್ಲ, ಎಲ್ಲಿ ಹೋಗ್ತಾ ಇಲ್ಲ. ಇಲ್ಲೇ ಬಿಜಿ, ಲೋಕಲ್ ಬಿಜಿ ಇದ್ದಾರೆ ಅವರು. ಗೊತ್ತಿಲ್ಲ. ಜೂನ್ 6 ಯಾವಾಗ